ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇವತ್ತು ಭಾನುವಾರ ಬೆಳಗ್ಗೆ 4:15 ಎದ್ದು ಸ್ನಾನ ಮಾಡಿ ದೀಪ ಹಚ್ಚಾಗಿದೆ. ಇಷ್ಟು ಬೇಗ ಯಾಕಪ್ಪ ಇದ್ದೆ ಅಂತ ಹೇಳಿದ್ರೆ, ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಂದ್ಕೊಂಡಿದ್ವಿ ಆಷಾಢ ಎಲ್ಲ ಮುಗಿದ ಮೇಲೆ ಬುಧವಾರ ಅಥವಾ ಗುರುವಾರ ಈ ಟೈಮ್ನಲ್ಲಿ ಹೋದರೆ ರಶ್ ಇರೋದಿಲ್ಲ, ಹೋಗಿದ್ದು ಬರೋಣ, ದೇವ್ರ ದರ್ಶನವೂ ಚೆನ್ನಾಗಾಗುತ್ತೆ ಅಂತ. ಆದರೆ ಸುಮಿ ಓರ್ಗಿತ್ತಿ ಕುಸುಮ ಅಂತ ಇದ್ದಾರೆ ಮೈಸೂರಿನಲ್ಲಿ. ಅವರು ಪ್ರತಿ ವರ್ಷ ನಮಗೆ ಚಾಮುಂಡೇಶ್ವರಿ ಹಬ್ಬಕ್ಕೆ ಊಟಕ್ಕೆ ಹೇಳ್ತಾರೆ. ಈ ವರ್ಷ ಕೂಡ ಹೇಳಿದ್ದಾರೆ. ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ಹೋಗಿ ಅಂತ ಹೇಳ್ತಿದ್ರಿ ಅಲ್ವಾ. ಇನ್ನು ಮುಂದೆ ಎಲ್ಲಿಗೆ ಹೋದರೂ ಹೆಲ್ಮೆಟ್ ಹಾಕ್ಕೊಂಡೇ ಹೋಗ್ತೀವಿ. ಇಲ್ಲಿ ನೋಡಿ, ಹೋಗುವಾಗ ದಾರಿಯಲ್ಲಿ ನಮಗೆ ಪಯಣ ಮ್ಯೂಸಿಯಂ ಸಿಗುತ್ತೆ. ಇಲ್ಲಿಗೆ ಹೋದಾಗ ವಿಡಿಯೋ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಕೊನೆಗೂ ಮೈಸೂರಿಗೆ ಬಂದ್ವಿ. ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕೆ ಬೇರೆ ದಾರಿ ಇದೆ ಅಂತ, ಆದರೆ ಸುಮಿಗೆ ಈ ಕಡೆ ದಾರಿ ಮಾತ್ರ ಗೊತ್ತಿರೋದಂತೆ, ಅದಕ್ಕೆ ಈ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗುವಾಗ ಹಾಗೆ ನಮ್ಮ ಮೈಸೂರಿನಲ್ಲಿ ಏನೇನು ನಾವು ದಾಟ್ಕೊಂಡು ಹೋದ್ವಿ ಅದೆಲ್ಲ ವಿಡಿಯೋ ಮಾಡಿಕೊಂಡೆ. ನಾನು ಝೂ ಕೂಡ ಮೈಸೂರು ಮೃಗಾಲಯದ ಕೂಡ ನಾನು ಸಪ್ರೇಟಾಗಿ ವಿಡಿಯೋ ಹಾಕಿದ್ದೀನಿ. ಅಲ್ಲಿಗೆ ಹೋಗಿದ್ದು. ನನಗಂತೂ ಮೊದಲೇ ಗಾಡಿ ಓಡಿಸೋದಕ್ಕೆ ಬರಲ್ಲ, ಜೊತೆಗೆ ನನಗೆ ರಸ್ತೆಗಳು ಕೂಡ ಗೊತ್ತಾಗಲ್ಲ, ಎಲ್ಲಿ ಹೋಗೋಕ್ಕೂ. ಆಮೇಲೆ 1 ವೇ ಹೇಳ್ತಾರೆ, 2 ವೇ ಹೇಳ್ತಾರೆ, ಅದೆಲ್ಲ ನನಗೇನೂ ಗೊತ್ತಿಲ್ಲ, ಟ್ರಾಫಿಕ್ ರೂಲ್ಸೇ ಗೊತ್ತಿಲ್ಲ. ಹಾಗಾಗಿ ನಾನು ಗಾಡಿ ಕಲಿಯೋದೇ ಬೇಡ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆದರೆ ನನ್ನ ಲೈಫಲ್ಲಿ ನಮ್ಮ ಅಪ್ಪನ ಜೊತೆಗೆ ಬಿಟ್ಟರೆ ಜಾಸ್ತಿ ಸ್ಕೂಟರ್ನಲ್ಲಿ ಓಡಾಡಿರೋದೇ ಸುಮಿ ಜೊತೆಗೆ. ಅವ್ರಿಗಂತೂ ತುಂಬಾ ಧೈರ್ಯ ಇದೆ. ನನಗೆ ಹಿಂದೆ ಕೂತಿರೋಳ್ಗೆ ಭಯ ಆಗ್ತಿತ್ತು, ಅಷ್ಟೊಂದು ಭಯ ನನಗೆ ಸ್ಕೂಟರ್ನಲ್ಲಿ ಓಡಾಡೋದು. ನನಗೆ ಬಸ್ಸಲ್ಲಿ ಓಡಾಡೋದೇ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಕಿಟಕಿ ಪಕ್ಕದ ಸೀಟ್ ಸಿಗಬೇಕು, ಮತ್ತು ಜೊತೆಗೊಂದು ಬಸ್ಸಲ್ಲಿ ಮ್ಯೂಸಿಕ್ ಹಾಕ್ಬಿಟ್ಟಿದ್ರೆ, ಕನ್ನಡ ಹಾಡುಗಳು ಹಾಕಿದ್ರೆ ಇನ್ನೂ ಇಷ್ಟ ಆಗುತ್ತೆ. ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೋದಂತ ಅಂದ್ಕೊಂಡ್ವಿ, ಆದರೆ ಬ್ಯಾರಕೇಡ್ ಹಾಕ್ಬಿಟ್ಟಿದ್ದಾರೆ, ಒಳಗಡೆ ಬಿಡ್ತಿಲ್ಲ. ಇಲ್ಲೇ ಸ್ಟಾಪ್ ಮಾಡಬೇಕು ಗಾಡಿನ. ನೋಡಿ, ಈ ಕಡೆ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂ ಅಂತ ಇದೆಯಂತೆ. ಬರುವಾಗ ನೋಡಿದ್ವಿ, ಅದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಅಷ್ಟರಲ್ಲಿ ಗಾಡಿ ಪಾಸ್ ಆಗೋಯ್ತು. ಈ ಕಡೆ ಸ್ಯಾಂಡ್ ಮ್ಯೂಸಿಯಂ ಇದೆ ಈ ಜಾಗದಿಂದ. ನಾವು ಮೊದಲು ನಿಲ್ಲಿಸಿದ ಜಾಗದಲ್ಲಿ ಬಸ್ ಬರೋದಿಲ್ಲ ಅಂತ ಹೇಳಿದ್ರು, ಬಸ್ ಸ್ಟಾಪ್ ಕೊಡಲ್ಲ ಅಂತ ಹೇಳಿದ್ರು. ಆಷಾಢ ಶುರುವಾದಾಗಿಂದ ಇಲ್ಲಿ ಲಲಿತಾ ಮಹಲ್ ಹತ್ರ ಬಸ್ಗಳು ಬಂದು ನಿಲ್ಲಿಸೋದು ಮತ್ತು ಬಸ್ ಹತ್ಕೊಂಡು ಹೋಗೋದು ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ. ಸ್ಲಿಪ್ಪರ್ಸ್ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕಂದ್ರು, ಅಲ್ಲೇ ಬಿಟ್ಟು ಬಂದ್ವಿ. ಉಚಿತ ದರ್ಶನಕ್ಕೆ ಬೇರೆ ಕ್ಯೂ ಇತ್ತು, ಮತ್ತು 300 ರೂಪಾಯಿ ಟಿಕೆಟ್ಗೆ ಬೇರೆ ಕ್ಯೂ ಇತ್ತು, ಮತ್ತು 2000ಕ್ಕೆ ಸಪ್ರೇಟ್ ಇಲ್ಲೇ 3-4 ಥರ ಕ್ಯೂಗಳಿದೆ. ಬಸ್ಸಿಗೆ ಮಾತ್ರ ಉಚಿತ ಅಂತ ಅಲ್ಲ, ಅಲ್ಲಿ ದರ್ಶನ ಯಾರು ಉಚಿತ ದರ್ಶನಕ್ಕೆ ಹೋಗ್ತಾರೋ ಅವ್ರಿಗೆ ಇಲ್ಲಿಂದನೇ ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೆ ಸಪ್ರೇಟಾಗಿ ಒಂದು ಕಡೆ ಕರ್ಕೊಂಡೋಗಿ ನಿಲ್ಲಿಸ್ತಿದ್ರು, ಮತ್ತು 300 ರೂಪಾಯಿ ಟಿಕೆಟ್ ಬಸ್ಗಳೇ ಒಂದು ಕಡೆ ನಿಲ್ಲಿಸ್ತಿದ್ರು ಬೆಟ್ಟದ ಮೇಲೆ. ನಾವು ಎಲ್ಲಿ ಇಳಿದ್ವಿ ಅಂತಲೇ ಗೊತ್ತಾಗಲಿಲ್ಲ. ಒಟ್ಟಿನಲ್ಲಿ ಉಚಿತ ದರ್ಶನದ ಕ್ಯೂ ಎಲ್ಲಿತ್ತೋ ಆ ಕಡೆಗೆ ಹೋದ್ವಿ. ನಾವು ಮನೆ ಬಿಟ್ಟಾಗ 5:45 ಆಗಿತ್ತು. ಇಲ್ಲಿಗೆ ಬರುವಷ್ಟರಲ್ಲಿ 7 ಗಂಟೆ ಆಗಿದೆ. ನೋಡಿ, ನಾವು ಬರುವಷ್ಟರಲ್ಲೇ ಎಷ್ಟು ಜನ ಇದ್ದಾರೆ ಅಂತ. ಇದೇ ಕಡಿಮೆ ಅಂತ ಅಂದ್ಕೋಬಹುದು. ಸದ್ಯ ಬೇಗ ಕ್ಯೂ ಸಾಕ್ತಿದೆ, ಬೇಗ ಹೋಗ್ತೀವಿ, ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಸುಮಿ ಅಂದರು ಒಂದು 8:30 ಅಷ್ಟರಲ್ಲೆಲ್ಲ ದರ್ಶನ ಆಗುತ್ತೆ, ಒಂದು 11 ಗಂಟೆ ಅಷ್ಟರಲ್ಲೆಲ್ಲ ಕುಸುಮನ ಮನೆಗೆ ಹೋಗ್ಬೋದಂತ ಹೇಳಿದ್ರು. ನಾನು ಹೇಳಿದೆ, ಇಲ್ಲ 11 ಗಂಟೆನೇ ಆಗುತ್ತೆ ಇಲ್ಲೇನೆ ಅಂತ ಹೇಳಿದೆ. ಆದರೆ ಇಬ್ಬರು ಊಹೇನು ಮೀರಿ ನಮಗೆ ಯಾವ ಸಮಯ ಆಯಿತು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ನಾವು ಎಂಟ್ರೆನ್ಸ್ ಬರುವಾಗಲೇ ನಮಗೆ ಟಿಕೆಟ್ ಕೊಟ್ಟರು, ಹೋಗೋದಕ್ಕೆ ಮತ್ತು ವಾಪಸ್ ಬರೋದಕ್ಕೆ 2 ಕಡೆಗೂ ಟಿಕೆಟ್ನ ಕೊಟ್ಟರು. ಇಲ್ಲೂ ಕೂಡ ಒಂದು ಸಲ ಟಿಕೆಟ್ನ ಚೆಕ್ ಮಾಡಿ ಬಸ್ ಹತ್ತಿಸ್ತಾ ಇದ್ದಾರೆ. ಎಲ್ಲರಿಗೂ ಸೀಟ್ ಸಿಗ್ತಿದೆ, ಯಾಕಂತ ಹೇಳಿದ್ರೆ ಅಷ್ಟೊಂದು ಬಸ್ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ, ನಾವು ಬಸ್ ಬಂದು ಹತ್ಕೊಂಡ್ವಿ. ನಾವು ಹತ್ಕೊಂಡ್ಮೇಲೂ ಇನ್ನೂ ಎಷ್ಟೊಂದು ಜನ ಕ್ಯೂನಲ್ಲಿದ್ದಾರೆ ಅಂತ ನೋಡಿ. ಇಲ್ಲಿ ಗಂಡಸರೆಲ್ಲ ಹಿಂದೆ, ಹೆಂಗಸರೆಲ್ಲ ಮುಂದೆ ಅನ್ನೋದೆಲ್ಲ ಏನು ರೂಲ್ಸ್ ಇಲ್ಲ. ಇವತ್ತು ಯಾರು ಎಲ್ಲಿ ಬೇಕಾದರೂ ಹೋಗಿ ಕುತ್ಕೊಳ್ಬಹುದು. ಟಿಕೆಟ್ ನಮಗೆ ಹೋಗೋದಕ್ಕೆ ಬರೋದಕ್ಕೆ 2 ಕಡೆಗೂ ಸೇರಿಸ್ಕೊಟ್ಟಿದ್ದಾರೆ 30 ರೂಪಾಯಿ. ಸೊ ಇಬ್ಬರಿಂದ 120 ರೂಪಾಯಿ, 60 ರೂಪಾಯಿ. ಅಂದರೆ ಹೋಗೋಕ್ಕೆ ಬರೋಕ್ಕೆ 30-60 ಆಯ್ತಲ್ವ. ಸೊ ಇಬ್ಬರಿಂದ 120 ರೂಪಾಯಿ ಆಯಿತು. ಉಚಿತ ಟಿಕೆಟು, ನಾವೇನು ದುಡ್ಡು ಕೊಟ್ಟಿಲ್ಲ. ಆದರೆ ಬೇರೆ ಬಸ್ಗಳಿಗೆ ಹತ್ಕೊಳ್ಳೋ ಹಾಗಿಲ್ಲ. ವಾಪಸ್ ಬರುವಾಗ ಇದೆ ಅಂದರೆ ಈ ಕಡೆ ಬರೋ ಬಸ್ಗೆ ಹತ್ಕೋಬೇಕು. ಚಪ್ಪಲ್ನ ನಾವು ಇಲ್ಲೇ ಚಪ್ಪಲಿ ಸ್ಟ್ಯಾಂಡಲ್ಲಿ ಬಿಟ್ಬಿಟ್ವಿ ಅಲ್ವಾ, ಅದರಿಂದಾಗಿ ಬರೀ ಕಾಲಲ್ಲೇ ಹೋಗ್ತಾ ಇದ್ದೀವಿ ಬಸ್ಸಿಗೆ. ಇದೇ ಫಸ್ಟ್ ಟೈಮ್ ನಾವು ಇಲ್ಲಿಂದ ಬರೀ ಕಾಲಲ್ಲಿ ಹೋಗ್ತಿರೋದು, ಆದರೆ ಅಲ್ಲಿಂದ ವಾಪಸ್ ಬರೀ ಕಾಲಲ್ಲಿ ಬಂದಿದ್ದಿದೆ, ಅದನ್ನು ನೆಕ್ಸ್ಟ್ ಹೇಳ್ತೀನಿ ನಾನು. ತುಂಬ ಅಂದರೆ ತುಂಬಾ ಬಸ್ ಇತ್ತು ಇಲ್ಲಿ. ಆದರೆ ಅದು ಬಂದು ಇನ್ನೊಂದು 5 ನಿಮಿಷ 10 ನಿಮಿಷ ಲೇಟ್ ಆಗುತ್ತೆ ಅಂತ ಈ ಬಸ್ನಲ್ಲಿ ಕೂಡ ತುಂಬ ರಶ್ ಆಗೋ ಥರನೇ ಹತ್ತು ನಿಂತ್ಕೊಂಡ್ರು.
ಕಾದಿದ್ರೆ ಪ್ರತಿಯೊಬ್ಬರಿಗೂ ಸೀಟ್ ಸಿಗ್ತಿತ್ತು. ನೋಡಿ ಎಷ್ಟು ರಶ್ ಇದೆ ಅಂತ. ಮತ್ತೊಂದು ಬಸ್ ಕಾಯ್ಕೊಂಡು ಮತ್ತೊಂದು ಬಸ್ಸಿಗೆ ಬರೋವಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಇದೇ ಬಸ್ಸಿಗೆ ತುಂಬ ಜನ ಹತ್ಕೊಂಡಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಹೋಗುವಾಗ ಪರಿಸರ ಅಂತೂ ತುಂಬಾ ಚೆನ್ನಾಗಿದೆ. ಮೇಲಿಂದ ಕೆಳಗಡೆ ಮನೆಗಳನ್ನ ನೋಡಿದ್ರೆ ಒಳ್ಳೆ ಪುಟ್ಟು ಮನೆಗಳ ಥರ ಕಾಣುತ್ತೆ, ಎಷ್ಟು ದೊಡ್ಡ ಬಿಲ್ಡಿಂಗ್ ಇದ್ದರೂ ಸಹ. ಇಲ್ಲಿ ಕಿಟಕಿ ಪಕ್ಕ ಕೂತಿರೋದಕ್ಕೂ ಚೆನ್ನಾಗಿ ಗಾಳಿ ಬೀಸ್ತಿರೋದಕ್ಕೂ ತುಂಬಾ ಚಳಿ ಆಗ್ತಿದೆ. ಇದು ಮಾನ್ಸೂನ್ ಕಾಲ ಅಲ್ವಾ, ಹಾಗಾಗಿ ಈ ಚಳಿ ಇದ್ದೇ ಇರುತ್ತೆ. ನಾವು ಕಿಟಕಿ ಪಕ್ಕ ಸೀಟೇ ಬೇಕಂತ ಓಡೋಗಿ ಮೊದಲೇ ಕುತ್ಕೊಂಡ್ಬಿಟ್ವಿ. ಇಲ್ಲಿ ನೋಡಿ, ಇಲ್ಲಿ ಶೌಚಾಲಯದ ವ್ಯವಸ್ಥೆ ಎಲ್ಲ ಮಾಡಿದರೆ, ಪುರುಷರಿಗೆ ಬೇರೆ ಮತ್ತು ಮಹಿಳೆಯರಿಗೆ ಬೇರೆ. ಬಸ್ ಇಳಿದ ತಕ್ಷಣ ಹೋಗೋರೆಲ್ಲ ಹೋಗಬಹುದು. ಇಲ್ಲೆಲ್ಲ ಹೂ ತೊಗೋತಾ ಇದ್ದಾರೆ, ಮಲ್ಲಿಗೆ ಹೂವು. ಒಂದು ಮೊಳಗೇನೆ 50 ರೂಪಾಯಿ. ನಾವು ಫಸ್ಟ್ ಬಂದು ಇಳಿದಾಗ ಎಲ್ಲಿ ಇಳಿತಿದ್ದೀವಿ ಏನು ಸುತ್ತಮುತ್ತ ಏನೂ ನೋಡಲಿಲ್ಲ. ಧರ್ಮ ದರ್ಶನದ ಸಾಲು ಅಂತ ಇತ್ತು, ಹೊರಟ್ವಿ ನಾವು. ನೋಡಿದ್ರೆ ಫುಲ್ಲು ಖಾಲಿ ಇದೆ. ಸದ್ಯಕ್ಕೆ ದರ್ಶನ ಅಂತೂ ಬೇಗ ಆಗುತ್ತಪ್ಪ ಅಂತ ಅಂದ್ಕೊಂಡು ಹೋದ್ವಿ. ಫಾಸ್ಟಾಗೇ ಹೋದ್ವಿ. ಬೆಳಗ್ಗೆ ನೋಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಾಡೋರಲ್ವ ವ್ಯವಸ್ಥೆ. ನಾನು ಕೂಡ ಇದೆಲ್ಲ ಮಾಡಿದ್ಮೇಲೆ ಇದೇ ಫಸ್ಟ್ ಟೈಮ್ ಬಂದಿರೋದು. ತುಂಬ ವರ್ಷ ಆಗಿತ್ತು ಚಾಮುಂಡಿ ಬೆಟ್ಟಕ್ಕೆ ಬಂದು. ಮಳೆ ಬಂದು ನೆನೆಯದಿರೋ ಹಾಗೆ ತುಂಬ ಚೆನ್ನಾಗಿ ಮೇಲೆಲ್ಲ ಕಟ್ಟಿದ್ದಾರೆ. ಅಲ್ಲಲ್ಲೇ ಸ್ವಲ್ಪ ದೂರದಲ್ಲಿ ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಫಾಸ್ಟಾಗಿ ಹೋಗ್ತಾ ಇರೋದು. ಇಲ್ಲೂ ಕೂಡ ಉಚಿತ ದರ್ಶನಕ್ಕೆ 3 ಸಾಲಿದೆ, ಮತ್ತು 300 ರೂಪಾಯಿ ಕೊಟ್ಟು ಹೋಗೋರಿಗೆ 1 ಸಾಲಿದೆ. ಮೆಟ್ಲುಗಳು ಇದೆ, ಹೋಗ್ತಾ ಹತ್ಕೊಂಡು ಹೋಗಬೇಕು. ಹಾಗೆ ಅಲ್ಲಲ್ಲೇ ಬೋರ್ಡ್ ಹಾಕಿದ್ದಾರೆ, ನಿಮ್ಮ ಚಿನ್ನಾಭರಣ ಮತ್ತು ಮೊಬೈಲ್, ಪರ್ಸ್ ಇತ್ಯಾದಿ ಬೆಲೆ ಬಾಳೋ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಅಂತ. ಮೊದಲೆಲ್ಲ ಇಲ್ಲಿ ಪಾರ್ಕಿಂಗ್ ಇತ್ತಂತೆ, ಅಲ್ಲ ಈಗಲೂ ಇದೆ. ಈಗ ಆಷಾಢ ಇದೆ ಅಲ್ವಾ, ಹಾಗಾಗಿ ಕೆಳಗಡೆನೇ ಪಾರ್ಕಿಂಗ್ ಮಾಡಿದ ಗಾಡಿಗಳು. ಸ್ಕೂಟರು, ಕಾರ್ ಏನೂ ಮೇಲ್ಗಡೆ ಬರೋ ಹಾಗಿಲ್ಲ. ಎಲ್ಲ ನಾವು ಲಲಿತಾ ಮಹಲ್ ಹತ್ರ ಮೈದಾನ ಇದೆ ಅಲ್ವಾ, ಅಲ್ಲೇ ನಿಲ್ಸಿ ಬಂದಿರೋದು. ಇಲ್ಲೂ ಸರ್ದಿ ಸಾಲಲ್ಲಿ ಹೋಗುವಾಗ ತುಂಬ ಕಡೆ ಶೌಚಾಲಯಗಳು ಸಿಗುತ್ತೆ. ನೋಡಿ, ಇಲ್ಲಿವರೆಗೂ ಬಂದ್ವಿ ನಾವು. ಫುಲ್ಲು ರಶ್ ಇಲ್ಲ, ಖಾಲಿ ಇದೆ ಅಂತ. ಇಲ್ಲಿಂದ ಶುರುವಾಯಿತು ನೋಡಿ ನಮಗೆ. ಈ ರಶ್ ಹಾಕ್ಕೊಂಡು ಮುಂದೆ ಹೋಗೋದೇ ಇರೋದು. ಸ್ವಲ್ಪ ದೂರ ಮಾತ್ರ ಧರ್ಮದರ್ಶನದವ್ರನ್ನ ಸ್ವಲ್ಪ ದೂರ ಬಿಟ್ಟರು. ಅದಾದಮೇಲೆ ನಮ್ಮನ್ನ ಕೂಡ ಹಾಕಿದ್ರು. ಅಲ್ಲಿ ಪಕ್ಕ 300 ರೂಪಾಯಿ ಟಿಕೆಟ್ ಕೊಟ್ಟಿದ್ರಲ್ವ, ಅವ್ರು ಹೋಗ್ತಾನೇ ಇದ್ದಾರೆ. ಆದರೆ ನಾವು ನಿಂತ್ಕೊಂಡ್ವಿ. 2 ಸಲ ಹೇಳ್ತಾ ಇದ್ದೀನಿ, ಯಾಕಂದರೆ ಅಷ್ಟು ಹಿಂಸೆ ಆಯಿತು. ನಾವು ಕ್ಯೂನಲ್ಲಿ ನಿಂತಿದ್ವಿ ಅಲ್ವಾ, ಅಲ್ಲಿ ಪಕ್ಕ ಒಂದು ಮನೆ ಇತ್ತು. ತುಂಬ ಮನೆಗಳಿದೆ ಅಲ್ಲಿ. ಆ ಮನೆ ಇವತ್ತು ಭಾನುವಾರ ಅಲ್ವಾ, ಅಲ್ಲಿ ಒಂದು ಮಗು ಬಾಲ್ನಲ್ಲಿ ಆಟ ಆಡ್ತಿತ್ತು. ಅವಳ ತಂಗಿಯವ್ರ ಅಜ್ಜಿ ಎಲ್ಲ ಇದ್ದರು. ನೋಡಿ ಎಷ್ಟು ರಶ್ ಇದೆ ಅಂತ. ಕುರಿಗಳು ನಾವು ಕುರಿಗಳು ಅನ್ನೋ ರೀತಿ ಹೋಗ್ತಾ ಇದೆ ಸಾಲು. ಬೇರೆ ದಿನ ಆಗಿದ್ದರೆ ಇಷ್ಟು ರಶ್ ಇರ್ತಿರಲಿಲ್ಲ, ನಾವು ಅಂದ್ಕೊಂಡಿದ್ದೆ ಅದು. ಆದರೆ ದೇವ್ರಿಗೆ ನಮ್ಮನ್ನ ಯಾವಾಗ ಕರ್ಸ್ಕೋಬೇಕನ್ಸುತ್ತೋ ಆವಾಗಲೇ ಕರ್ಸ್ಕೊಳ್ಳೋದು. ಎಲ್ಲದಕ್ಕೂ ಋಣ ಇರಬೇಕಂತ ಹೇಳ್ತಾರಲ್ವ. ಆಷಾಢ ಮಾಸದಲ್ಲಿ ನಾವು ದೇವ್ರನ್ನ ನೋಡಬೇಕು ಅನ್ನೋದಿತ್ತು ಅನಿಸುತ್ತೆ. ಹಾಗಾಗಿ ಇವತ್ತು ಬಂದ್ವಿ. ಮಕ್ಳುಗಳನ್ನ ನೋಡಿ, ಹೆಗ್ಲ ಮೇಲೆ ಅವ್ರ ಅಪ್ಪಂದರು ಎಷ್ಟು ಚೆನ್ನಾಗಿ ಕೂರಿಸ್ಕೊಂಡಿದ್ದಾರೆ ಅಂತ. ಕ್ಯೂನಲ್ಲಿ ಹೋಗಬೇಕಾದ್ರೇ ಇಲ್ಲೇ ನಮಗೆ ಪೂಜೆ ಸಾಮಾನೆಲ್ಲ ಸಿಗುತ್ತೆ, ಮತ್ತು ತಿನ್ನೋದಕ್ಕೆ ಏನು ಬೇಕು ಎಲ್ಲ ಸಿಗುತ್ತೆ. ಜೊತೆಗೆ ಬುದ್ಧಂದು ಸ್ಟ್ಯಾಚ್ಯೂಗಳು ಇಟ್ಟಿದ್ರು, ಅದನ್ನೆಲ್ಲ ತುಂಬ ಇಷ್ಟ ಆಯಿತು. ಬಟ್ ನಾನೇನು ತೊಗೊಳ್ಳಿಲ್ಲ. ಇಲ್ಲಿಂದ ನಾವು ಬೇರೆ ಮನೆಗೆ ಹೋಗೋದಿತ್ತಲ್ಲ, ಫ್ರೆಂಡ್ ಮನೆಗೆ ಊಟಕ್ಕೆ ಹೋಗಬೇಕಿತ್ತು. ಸುಮಿ ಓಲಿತಿ ಮನೆಗೆ ಊಟಕ್ಕೆ ಹೋಗಬೇಕಿತ್ತು. ಹಾಗಾಗಿ ನಾನೇನು ತೊಗೊಳ್ಳಿಲ್ಲ. ಧರ್ಮ ದರ್ಶನಕ್ಕೆ 3 ಸಾಲುಗಳು ಈ ಕಡೆ ಇರೋದು, ಆ ಕಡೆ ಇರೋದು 300 ರೂಪಾಯಿ ಟಿಕೆಟು. ಇಲ್ಲಿ ನೋಡಿ, ಇನ್ನೇನೋ ದೇವಸ್ಥಾನ ಸಿಕ್ತು ಅಂತ ಅಂದ್ಕೊಂಡ್ವಿ. ಹಾಗೂ ಎಷ್ಟು ದೂರದಲ್ಲಿ ಕ್ಯೂ ಕಾಣಿಸ್ತಿದೆ ನೋಡಿ, ಅಲ್ಲಿವರೆಗೂ ಹೋಗಬೇಕು. ದೊಡ್ಡ ದೇವಸ್ಥಾನಗಳು ಅಂತ ಅಂದಮೇಲೆ ಅಲ್ಲೆಲ್ಲ ನಿಮಗೆ ಎಲ್ಲದ್ರ ಬೆಲೆ ಗೊತ್ತಿರುತ್ತೆ. ಇಲ್ಲಿ ಹಣ್ಣುಗಳನ್ನ ಮಾರ್ತಾಯಿದ್ದಾರೆ, ಮತ್ತು ಪೂಜೆ ಸಾಮಾನು ಮಾರ್ತಾಯಿದ್ದಾರೆ, ವಾಟರ್ ಬಾಟಲ್ ಮಾರ್ತಿದ್ದಾರೆ. ಪ್ರತಿಯೊಂದಕ್ಕೂ ಮಾತ್ರ ಒಂದು ಡಬಲ್ ರೇಟು. ನಾನು ಇಷ್ಟು ದಿನ ಎಲ್ಲಿಗೆ ಹೋದರೂ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡ್ಕೊಂಡು ಹೋಗ್ತಿದ್ದೆ. ಇವತ್ತು ಗ್ಲಾಸ್ ನೀರು ಕುಡ್ದಿಲ್ಲ, ಹಾಲು ಕುಡ್ದಿಲ್ಲ, ಹಾಗೆ ಹೋಗಿರೋದು. ಬೇಗ ಆಗುತ್ತೆ ಅಲ್ವಾ, ಬೇಗ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ತಿನ್ನೋಣ ಅಂತ. ಆದರೆ ನಮಗೆ ಲೇಟ್ ಆಯ್ತಲ್ವ, ಕ್ಯೂನಲ್ಲಿ ತುಂಬ ಹೊತ್ತಾಯ್ತಲ್ವ, ಅದರಿಂದಾಗಿ ಸುಮಿನೂ ಕೂಡ ಏನೂ ತಿಂದಿರಲಿಲ್ಲ ಅಂತ ಹೇಳಿ ಕಲ್ಲಂಗಡಿ ಹಣ್ಣು ತೊಗೊಂಡ್ವಿ. ಚುರುಮುರಿ ತೊಗೊಳ್ಳೋಣ ಅಂತ ನೋಡಿದೆ. ಸುಮಿ ಬೇಡ, ಅದು ಅನ್ನಕ್ಕೆ ಸೇರ್ಕೊಳ್ಳುತ್ತೆ, ದೇವ್ರ ದರ್ಶನ ಆಮೇಲೆ ತೊಗೊಂಡು ತಿನ್ನೋಣ ಅಂತ ಹೇಳಿದ್ರು. ಹಾಗಾಗಿ ತೊಗೊಳ್ಳಿಲ್ಲ. ಇಲ್ಲಿ ದೇವ್ರಿಗೆ ಮಡ್ಲು ತುಂಬಕ್ಕೆ ಅಂತ ಮಡ್ಲಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಆದರೆ ಇದೆಲ್ಲ ಒಳಗಡೆ ತೊಗೋತಾರೆ ಇಲ್ಲ ಅನ್ನೋದೇ ಗೊತ್ತಿಲ್ಲ. ಹಾಗೂ ಹಿಂಗೂ ದೇವಸ್ಥಾನದ ಮುಂಭಾಗಕ್ಕೆ ಬಂದ್ವಿ, ಆದರೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಡ್ತಿಲ್ಲ.
ತುಂಬ ಕ್ರೌಡ್ ಇತ್ತಲ್ವ, ಬೇಗ ಬೇಗ ಮೂವ್ ಆಗಲಿ ಅಂದ್ಬಿಟ್ಟು ಅವ್ರು ಬಿಡ್ತಿರ್ಲಿಲ್ಲ. ಹಾಗೂ ನಾನು ನಿಮಗೆಲ್ಲ ಫ್ರಂಟ್ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಮುಂಭಾಗ ತೋರಿಸ್ತಾ ಇದ್ರೆ ಆಗುತ್ತಾ, ಹಾಗಾಗಿ ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಮಹಿಷಾಸುರ ಮರ್ದಿನಿ ಅಂತ ಹೂವಲ್ಲೇ ಅಲಂಕಾರ ಮಾಡಿದ್ದಾರೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು. ನಮಗೆ ಎಂಟ್ರಿ ಈ ಕಡೆಯಿಂದ ಇರಲಿಲ್ಲ, ಪಕ್ಕ ಈ ಕಡೆ ಒಂದು ಸಾಲ್ ಮಾಡಿದರು, ಅಲ್ಲಿ ಹೋಗಿ ನಿಂತ್ಕೊಂಡಿದ್ದೀವಿ. ನಾನು ಅಂದ್ಕೊಂಡೆ ಇಲ್ಲಿ ಬಂದ ಮೇಲೂ ದೇವಸ್ಥಾನ ಸುತ್ತ ಒಂದು ಸುತ್ತ ಬರಬೇಕೇನೋ ಅಂತ. ಸದ್ಯಕ್ಕೆ ದೇವಸ್ಥಾನ ಸುತ್ತ ಏನು ಬರೋಂಗಿರಲಿಲ್ಲ, ಒಂದೆರಡು ಲೈನ್ ಇತ್ತು, ಅಲ್ಲಿ ಬಂದು ನಿಂತ್ಕೊಂಡ್ವಿ. ನಾನು ನಿಮಗೆ ಎಲ್ಲ ಕಡೆ ತೋರಿಸೋ ಹಾಗೆ ಇಲ್ಲೂ ಕೂಡ ಕಂಬಿಗಳಿಗೆ ಬಳೆ ಮತ್ತು ಕೈ ಕಟ್ಟಿರೋ ದಾರ, ಪಿನ್ ಅದು ಇದು ಹಾಕಿದ್ದಾರೆ. ಅದೆಷ್ಟು ಮಾಡಬೇಡಿ ಅಂದರು, ಅದನ್ನು ಕಟ್ಟಿದ ತಕ್ಷಣ ಅವ್ರ ಕರ್ಮ ಎಲ್ಲ ಕಳೆದೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಹಾಗಾಗಿ ಕಟ್ಟಿದ್ದಾರೆ ನೋಡಿ. ಸಣ್ಣದಾಗಿ ಬಾಗಿಲಲ್ಲಿ ಒಂದೇ ಒಂದು ಬಾಗಿಲು ತೆಗೆದಿದ್ದಾರೆ, ಅಲ್ಲೇ ನುಗ್ಗಿ ಹೋಗ್ಬೇಕು ಎಲ್ಲರೂ. ಸ್ವಚ್ಛತೆ ಕಾಪಾಡಿ ಅಂತ ಎಲ್ಲ ಕಡೆ ಬರೆದಿದ್ದಾರೆ. ಆದರೆ ನಾವು ಸಾಲಿನಲ್ಲಿ ಬಂದ್ವಿ ಅಲ್ವಾ, ಅಲ್ಲಿ ತುಂಬ ಜನ ಪ್ಲಾಸ್ಟಿಕ್ ಕವರ್ಸ್ನ ಹಾಕಿದ್ದಾರೆ. ಪ್ಲಾಸ್ಟಿಕ್ ಮುಕ್ತ ನಗರ ಅಂತ ನಮ್ಮ ಮೈಸೂರಿಗೆ ಹೆಸರಿದೆ. ಹಾಗೂ ಕೂಡ ನಮಗೆ ಆ ಪ್ಲಾಸ್ಟಿಕ್ ಪೇಪರ್ಸ್ ಎಲ್ಲ ನೋಡಿ ಬೇಜಾರಾಯಿತು. ಕೊನೆಗೂ ದೇವಸ್ಥಾನದೊಳಗಡೆ ಬಂದ್ವಿ. ನೋಡಿ ದೇವಸ್ಥಾನದೊಳಗಡೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಹೂವಿನ ಅಲಂಕಾರ. ಕೊನೆ ಆಷಾಢ ಶುಕ್ರವಾರ ಆಯ್ತಲ್ವ, ಅವತ್ತು ಮಾಡಿರೋದು. ನಾವು ಭಾನುವಾರ ಹೋಗಿರೋದು. ಬೇರೆ ದಿನ ಆಗಿದ್ದರೆ ಈ ಥರ ಹೂವಿನ ಅಲಂಕಾರ ಎಲ್ಲ ನೋಡೋದಕ್ಕಾಗ್ತಿರ್ಲಿಲ್ಲ, ಆದರೆ ಇಷ್ಟು ರಶ್ ಇರ್ತಿರ್ಲಿಲ್ಲ. ಬೇಗ ಹೋಗಿ ಬೇಗ ಬರಬಹುದಾಗಿತ್ತು. ಚಾಮುಂಡಿ ತಾಯಿಗೆ ನಾವು ಆಷಾಢದಲ್ಲೇ ಬರಬೇಕು ಅನ್ನೋದಿತ್ತು ಅನಿಸುತ್ತೆ, ಹಾಗಾಗಿ ನಮಗೆ ಇವತ್ತೇ ಕರೆಸ್ಕೊಂಡಿದ್ದಾರೆ. ಚೆನ್ನಾಗಿತ್ತು ರೆಡ್ ಕಲರ್ ಹೂವು, ಜಬ್ಬತ್ಕೊಳ್ಳಿನೇ ಯಾವುದಾದ್ರು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿವರೆಗೂ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇತ್ತು, ಹಾಗಾಗಿ ನಾನು ಇಲ್ಲಿವರೆಗೂ ವಿಡಿಯೋ ಮಾಡಿಕೊಂಡೆ. ಆದರೆ ಗರ್ಭಗುಡಿಯಲ್ಲಿರುವ ನಮ್ಮ ಚಾಮುಂಡೇಶ್ವರಿ ತಾಯಿಯನ್ನು ವಿಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ, ಹಾಗಾಗಿ ಮಾಡ್ಕೊಂಡಿಲ್ಲ. ನೀವೇ ಸಮಯ ಮಾಡ್ಕೊಂಡು ಬಂದು ದೇವರನ್ನು ಕಣ್ತುಂಬ್ಕೋಬೇಕು. ಆದರೆ ದೇವಸ್ಥಾನದ ಹಿಂಭಾಗದಲ್ಲಿ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಯನ್ನು ಪೂಜೆ ಮಾಡ್ತಿದ್ದಾರೆ. ಆ ಚಾಮುಂಡೇಶ್ವರಿ ತಾಯಿನ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಹೂವಿನ ಅಲಂಕಾರ ನೋಡಿ ಇನ್ನೂ ಎಷ್ಟು ಚೆನ್ನಾಗಿದೆ ಅಂತ. ನಾನು ಮತ್ತು ಸುಮ್ಮನೆ ಪ್ರತಿ ಶನಿವಾರ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಆದರೆ ಇತ್ತೀಚೆಗೆ ಯಾಕೋ ಎಲ್ಲಿಗೂ ಹೋಗೋದಕ್ಕೆ ಆಗ್ತಾನೇ ಇಲ್ಲ. ಇವತ್ತು ಭಾನುವಾರ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿರೋದು. ಇನ್ನು ಮುಂದೆ ಕೂಡ ಎಲ್ಲಿಗಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ ಹೇಗಾಗುತ್ತೆ ಅಂತ. ಎಲ್ಲಿಗಾದರೂ ಹೋದರೆ ನಾವು ಹೋಗಿರೋ ಜಾಗವನ್ನು ತುಂಬ ಹತ್ತಿರದಿಂದ ನಿಮಗೆ ತೋರಿಸ್ತೀನಿ. ನಾನು ಮೊದಲೇ ಹೇಳಿದೆ ಅಲ್ವಾ, ಚಾಮುಂಡೇಶ್ವರಿ ದೇವಸ್ಥಾನದ ಹಿಂಭಾಗದಲ್ಲಿ ಚಾಮುಂಡೇಶ್ವರಿ ತಾಯಿ ಉತ್ಸವ ಮೂರ್ತಿ ಪೂಜೆ ಮಾಡ್ತಾ ಇದ್ದಾರೆ ಅಂತ. ಅಲ್ಲೂ ಕೂಡ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಡ್ತಿರ್ಲಿಲ್ಲ, ಹಾಗೂ ನಾನು ವಿಡಿಯೋ ಮಾಡಿಕೊಂಡೆ. ವಿಡಿಯೋ ಮಾಡುವಾಗ ನಿಜವಾಗ್ಲೂ ತಾಯಿಯನ್ನು ಕಣ್ತುಂಬ ನೋಡೋದಕ್ಕೆ ನಮಗೂ ಆಗಲ್ಲ, ನಿಮ್ಮೆಲ್ಲರಿಗೂ ತೋರಿಸೋದಕ್ಕೆ ಅಂತ ವಿಡಿಯೋ ಮಾಡಿಕೊಂಡೆ. ಆವಾಗಲೇ ಈಗ ಎಡಿಟ್ ಮಾಡುವಾಗಲೇ ನಾನು ಕೂಡ ತಾಯಿ ನೋಡಿಕೊಂಡಿದ್ದು. ದೇವಸ್ಥಾನದ ಒಳಾಂಗಣದಲ್ಲಿರುವ ಗೋಪುರಗಳಿದು. ಫ್ರಂಟ್ ಗೋಪುರ ಅದು, ಇದು ಚಾಮುಂಡೇಶ್ವರಿ ತಾಯಿ ಇದ್ದಾರಲ್ವ ಆ ದೇವಸ್ಥಾನದ ಗೋಪುರ. ಇವತ್ತು ತುಂಬ ರಶ್ ಇದ್ದಿದ್ದರಿಂದ ತುಂಬ ಜನ ಪೊಲೀಸರಿದ್ದರು. ಈ ಮರ ಅಂತೂ ತುಂಬ ವರ್ಷಗಳಿಂದ ಇದೆ. ನಾನು ಯಾವಾಗ ಚಾಮುಂಡಿ ಬೆಟ್ಟಕ್ಕೆ ಬರೋಕ್ಕೆ ಶುರು ಮಾಡೋದನ್ನ ಆವಾಗಿಂದನೂ ಇದೆ. ಈಗ ಹೊರಗಡೆಗೆ ಬಂದ್ವಿ. ದೇವಸ್ಥಾನದ ಅಕ್ಕಪಕ್ಕ ಹೋಗೋದಕ್ಕೆ ಆಗ್ತಿರಲಿಲ್ಲ, ಎಲ್ಲ ಕಡೆ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ರು, ನಾವೆಲ್ಲೂ ಹೋಗಲಿಲ್ಲ. ಆದರೆ ಸ್ಥಳ ಮಾತ್ರ ಪ್ರಶಾಂತವಾಗಿತ್ತು. ತುಂಬ ಹೊತ್ತಾದರೂ ಸಹ ದೇವರನ್ನು ನೋಡಿದ ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಅಷ್ಟೊತ್ತಿಂದ ಕಾದಿದ್ದು ದೇವರನ್ನು ನೋಡಿದ ಮೇಲೆ ಎಲ್ಲ ಮರ್ತು ಹೋಯಿತು. ಮನೆಗೆ ಇವಾಗ ಪ್ರಸಾದ ತೊಗೊಳ್ಳೋಣ ಅಂತ ಬಂದ್ವಿ. ಲಾಡು ಮಾರ್ತಾಯಿದ್ರು, ಸೊ ಇಬ್ಬರು ಎರಡೆರಡು ಲಾಡು ತೊಗೊಂಡು ಮನೆ ಕಡೆ ಬಂದ್ವಿ. 30 ರೂಪಾಯಿ ಲಾಡು. ನಾನು ಯಾವ ದೇವಸ್ಥಾನಕ್ಕೆ ಹೋದರೂ ಕಡಲೆಪುರಿ ಎಲ್ಲ ತೊಗೊಳೋದು ಕಡಿಮೆ, ಅಲ್ಲಿ ಏನು ಸ್ಪೆಷಲ್ ಆಗಿರುತ್ತೆ ಪ್ರಸಾದ ಅದನ್ನು ತೊಗೊಂಡು ಬರ್ತೀನಿ. ದೂರದಿಂದ ಒಂದು ಸಲ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನವನ್ನು ನೋಡ್ಕೊಂಡ್ಬಿಡಿ. ನಿಮಗೂ ಕೂಡ ಹತ್ತಿರದಿಂದ ನೋಡ್ದಂಗೆ ಫೀಲ್ ಆಯ್ತು ಅಂತ ಅಂದ್ಕೊಳ್ತೀನಿ ನಾನು, ಯಾಕಂದರೆ ಅಷ್ಟು ನೀಟಾಗಿ ನಾನು ಏನೇನು ನೋಡಿದೆ ಎಲ್ಲವನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ. ನಮಗೂ ದೇವಸ್ಥಾನದಲ್ಲಿ ಪ್ರಸಾದ ತಿನ್ನಬೇಕಂತ ತುಂಬ ಇಷ್ಟ ಆಯಿತು. ಬೆಳಿಗ್ಗೆ ಏನಾದರೂ ಪ್ರಸಾದ ಸಿಗುತ್ತೆ ಅಂತ ಅಂದ್ಕೊಂಡು, ಆದರೆ ಟೈಮ್ ಆಗೋಗಿತ್ತು. ಎಷ್ಟೊತ್ತಿಗೆ ಸುಮ್ಮನೆ ನಾವು ಕ್ಯೂ ನಿಂತ್ಕೊಂಡಿದ್ದು? 7:15 ಕ್ಯೂ ನಿಂತ್ಕೊಂಡಿದ್ದು, 11:15 ಆಚೆ ಬಂದಿದ್ದೀವಿ. ಯಾವ ದೇವಸ್ಥಾನ ಸುಮ್ಮನೆ? ಲಕ್ಷ್ಮೀನಾರಾಯಣ ದೇವಸ್ಥಾನದ ಹಿಂಭಾಗದಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ.
ಕ್ಯೂನಲ್ಲಿ ಮಾತ್ರ ರಶ್ ಇದ್ದಿದ್ದು, ಇಲ್ಲೆಲ್ಲ ಓಡಾಡೋದಕ್ಕೆ ಆರಾಮಾಗಿ ಖಾಲಿ ಇದೆ, ರಶ್ಶೇ ಇಲ್ಲ. ಈ ದೇವಸ್ಥಾನಗಳಲ್ಲಂತೂ ಒಂದು ಸ್ವಲ್ಪನೂ ರಶ್ ಇಲ್ಲ, ಆರಾಮಾಗಿ ಹೋಗಿ ಆರಾಮಾಗಿ ಬರಬಹುದಾಗಿತ್ತು. ಇಲ್ಲೊಂದು ಫಾರಿನರ್ಸ್ ಫ್ಯಾಮಿಲಿ ಕೂತಿದೆ. ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಕ್ಕೂ ಮುಂಚೆ ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಚಾಮುಂಡೇಶ್ವರಿ ತಾಯಿ ದೇವಸ್ಥಾನದ ಬಲಭಾಗದಲ್ಲಿ. ಸೊ ಅಲ್ಲಿಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ರಸ್ತೆಗಳಿದೆ, ಇಲ್ಲೆಲ್ಲ ಬಡಾವಣೆಗಳಿದೆ. ಚಾಮುಂಡಿ ಬೆಟ್ಟದಲ್ಲಿ ಕೂಡ ಅದೊಂದು ಊರು, ಅಲ್ಲೂ ತುಂಬ ಮನೆಗಳೆಲ್ಲ ಇದೆ. ಇನ್ನೊಂದೇನಂತ ಹೇಳಿದ್ರೆ, ಇವತ್ತೇನಾದರೂ ಬಸ್ಸಿಗೆ ಬಂದಿದ್ದರೆ ಸೀರೆ ಹಾಕ್ಕೊಂಡು ಬರ್ತಿದ್ದೆ. ಪಾಪ ಸ್ಕೂಟರ್ನಲ್ಲಿ ಹಿಂದೆ ನಾನು ಸೀರೆ ಹಾಕ್ಕೊಂಡು ಕೂತ್ಕೊಂಡ್ರೆ ಸುಮಿಗೆ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ ಅಂತ ನಾನು ಡ್ರೆಸ್ ಹಾಕ್ಕೊಂಡೇ ಬಂದೆ. ಮೊದಲು ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ ಎಷ್ಟು ಕ್ರೇಜ್ ಇತ್ತು ಅಂತ ಹೇಳಿದ್ರೆ, ಅಯ್ಯೋ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತೀನಿ, ಒಂದೊಂದು ಸಲ ಒಂದೊಂದು ಥರ ಬಟ್ಟೆ ಹಾಕ್ಕೋಬೇಕಂತ ಒಂದಷ್ಟು ಡ್ರೆಸ್ಸಸ್ನ ನಿಜ ಖರ್ಚು ಮಾಡಿ ತೊಗೊಂಡಿದ್ದೆ. ಬಟ್ ಇವಾಗ ಮೈಂಡ್ಸೆಟ್ ಹೋಗಿಬಿಟ್ಟಿದೆ, ನಮ್ಮ ಹತ್ರ ಏನಿದೆ ಅದು ಹಾಕ್ಕೊಳ್ಳೋಣ, ಕಂಟೆಂಟ್ ಚೆನ್ನಾಗಿರಬೇಕು, ಅದು ಇಷ್ಟ ಆದರೆ ಜನಕ್ಕೆ ಅದು ವ್ಯೂಸ್ ಆಗುತ್ತೆ, ಅದೇ ಬಟ್ಟೆ ಅಂತ ಅಂದ್ಕೊಳ್ಳೋದು ಬೇಡ ಅಂತ ಈಗ ಬಟ್ಟೆಯ ಕ್ರೇಜಿಂದ ಆಚೆ ಬಂದಿದ್ದೀನಿ. ಸುಮಿ ಗಂಧದ ಕಡ್ಡಿ ಕರ್ಪೂರ ಎಲ್ಲ ತಂದಿದ್ರು. ದೇವಸ್ಥಾನದ ಬಾಗಿಲು ಹಚ್ಚಿಬಿಟ್ಟು ಇಲ್ಲೇ ನಾವು ಪೂಜೆ ಮಾಡ್ಕೊತಾ ಇದ್ದೀವಿ. ಚಾಮುಂಡೇಶ್ವರಿ ತಾಯಿಗೆ, ಮಹಾಬಲೇಶ್ವರ ದೇವರಿಗೆ, ಎಲ್ಲ ದೇವ್ರಿಗೂ ಇಲ್ಲೇ ಕೈ ಮುಗಿತಾ ಇದ್ದೀವಿ. ನಾನು ಮೊದಲೇ ಹೇಳಿದಾಗೆ ಇಲ್ಲೇನು ಅಷ್ಟು ರಶ್ ಇರಲಿಲ್ಲ. ಗರುಡಗಂಬ ನೋಡಿ ತಾಮ್ರದಿಂದ ಲೇಪನ ಮಾಡಿದ್ದಾರೆ. ದೇವಸ್ಥಾನದ ಎತ್ತರದವರೆಗೂ ಇದೆ ಗರುಡಗಂಬದ ಎತ್ತರ. ಶಿವನ ದೇವಸ್ಥಾನ ಅಂದಮೇಲೆ ಬಿಲ್ವಪತ್ರೆ ಮರ ಇರಲೇಬೇಕಲ್ವ. ಸೊ ದೇವಸ್ಥಾನದ ಬಲಭಾಗದಲ್ಲಿ ಬಿಲ್ವಪತ್ರ ಮರ ಇದೆ. ದೇವಸ್ಥಾನದ ಸುತ್ತ ಮೈದಾನ ಕೂಡ ತುಂಬ ದೊಡ್ಡದಾಗಿದೆ, ಅಂದರೆ ಆವರಣ ತುಂಬ ದೊಡ್ಡದಾಗಿದೆ. ನೋಡಿ, ನಾನು ಹೇಳಿದೆ ಅಲ್ವಾ, ಗರುಡಗಂಬ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಒಳಗಡೆ ಶಿವ ಕೂಡ ಬಹಳ ಪ್ರಶಾಂತವಾಗಿದೆ ನನ್ನ ಶಿವ. ಆದರೆ ಅದನ್ನು ವಿಡಿಯೋ ಮಾಡ್ಕೊಳ್ಳೋ ಹಾಗಿರಲಿಲ್ಲ, ಅದಕ್ಕೆ ವಿಡಿಯೋ ಮಾಡ್ಕೊಳ್ಳಿಲ್ಲ. ಇಲ್ಲಿ ದುರ್ಗಾದೇವಿ ದೇವರಿದೆ ದೇವಸ್ಥಾನದ ಹಿಂಭಾಗದಲ್ಲಿ, ಮತ್ತು ಇಲ್ಲಿ ಚಂಡಿಕೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅಂದರೆ ಚಿಕ್ಕದಾಗಿ ಒಂದು ಗುಡಿ ಇದೆ. ಮಕ್ಕಳೇನಾದರೂ ಹಠ ಮಾಡಿದ್ರೆ ಈ ದೇವ್ರಿಗೆ ನಮಸ್ಕಾರ ಮಾಡಿದ್ರೆ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗೂ ನಾನು ಬಾಗಿಲಿನ ಸಂದಿಯಿಂದ ಕಿಂಡಿಯಿಂದ ವಿಡಿಯೋ ಮಾಡಿಕೊಂಡೆ ಚಂಡಿಕೇಶ್ವರ ಸ್ವಾಮಿ ದೇವರನ್ನು. ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಹಣೆ ಪೂರ್ತಿ ಭರ್ತಿ ಆಗಿಬಿಡುತ್ತೆ. ಆದರೂ ದೇವಸ್ಥಾನದಲ್ಲಿ ಸಿಗುವಂತಹ ಮನಃಶಾಂತಿ ಬೇರೆ ಎಲ್ಲೂ ಸಿಗೋದೇ ಇಲ್ಲ. ಇವಾಗ ನಾವು ನಾರಾಯಣ ಸ್ವಾಮಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ತುಂಬ ರಶ್ ಇರಲಿಲ್ಲ, ಖಾಲಿ ಇತ್ತು. ಹಾಗಾಗಿ ದೇವರನ್ನು ವಿಡಿಯೋ ಮಾಡಿಕೊಂಡೆ. ನಮಸ್ಕಾರ ಮಾಡ್ಕೊಳ್ಳಿ ನಾರಾಯಣ ಸ್ವಾಮಿಗೆ. ನಾನು ಕೇಳ್ಕೊಂಡಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಸೊ ನೀವು ಕೂಡ ಕೇಳ್ಕೊಳ್ಳಿ, ನನಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ. ಆದಷ್ಟು ಬೇಗ ಯೂಟ್ಯೂಬಿಂದ ಪೇಮೆಂಟ್ ಬರಲಿ ಅಂತ ಕೇಳ್ಕೊಳ್ಳಿ. ದೇವಸ್ಥಾನಕ್ಕೆ ಬಂದುಬಿಟ್ರೆ ಎಲ್ಲೂ ಫೋಟೋ ಶೂಟ್ ಮಾಡ್ಕೊಳ್ಳೋದೇ ಆಗ್ತಿರುತ್ತೆ. ಆದರೆ ನನಗೆ ಫೋಟೋ ಶೂಟ್ ಮಾಡಿಸ್ಕೊಳ್ಳೋ ಕ್ರೇಜ್ ಕೂಡ ಹೊರಟೋಗಿದೆ. ಬರೀ ವಿಡಿಯೋ ಮಾಡ್ಕೋಬೇಕು ಅಷ್ಟೇ ಮನಸ್ಸಲ್ಲಿರುತ್ತೆ. ದೇವಸ್ಥಾನದ ಸುತ್ತ ಕೂಡ ನಾನು ಹಾಗೆ ಬರುವಾಗ ಒಂದು ವಿಡಿಯೋ ಮಾಡಿಕೊಂಡೆ. ದೇವಸ್ಥಾನದ ಎಡಭಾಗದಲ್ಲಿ ವೀರಾಂಜನೇಯ ಸ್ವಾಮಿ ದೇವರಿದೆ. ಚಿಕ್ಕದು, ಪೂರ್ತಿ ಪುಟ್ಟದಾಗಿದೆ, ದೊಡ್ಡದು ವಿಗ್ರಹ ಏನಿಲ್ಲ, ಚಿಕ್ಕದು ವಿಗ್ರಹ ಇದೆ. ಅದಾದಮೇಲೆ ಇಲ್ಲೊಂದು ದೊಡ್ಡದಾಗಿ ತುಳಸಿ ಕಟ್ಟೆ ಕೂಡ ಮಾಡಿದ್ದಾರೆ. ಆದರೆ ತುಳಸಿ ಗಿಡ ಮಾತ್ರ ಫುಲ್ಲು ಚಿಕ್ಕದು. ದೇವಸ್ಥಾನಗಳಂತೂ ಬಹಳ ಅದ್ಭುತವಾಗಿದೆ ಎಲ್ಲ ದೇವಸ್ಥಾನ. ನಾವು ಲಾಡು ತಗೊಂಡಿದ್ವಿ ಅಲ್ವಾ, ತುಂಬ ಹಸುವಾಗ್ತಿತ್ತು. ಅದಕ್ಕೆ ಕುತ್ಕೊಂಡು ಸ್ವಲ್ಪ ಲಾಡು ಮತ್ತು ಬಾಳೆಹಣ್ಣು ತಂದಿದ್ರು, ಪಚ್ಚಬಾಳೆಹಣ್ಣು ತಂದಿದ್ರು ಸುಮಿ. ಒಂದೊಂದು ಪಚ್ಚಬಾಳೆಹಣ್ಣು ತೊಗೊಂಡು ತಿಂದ್ವಿ. ಚಾಮುಂಡೇಶ್ವರಿ ತಾಯಿ ನಮ್ಮ ತಾಯಿ ಮನೆ ಇದೆ ಅಲ್ವಾ, ಅಂದರೆ ನಮ್ಮ ಅಮ್ಮನ ಮನೆ ಹೆಣ್ಣು ದೇವರು. ಗಂಡು ದೇವರು ಊರಲ್ಲೇ ಮರಳಿಲಿಂಗೇಶ್ವರ ಅಂತ ಇದೆ ಅಂತ ನಿಮ್ಗೆ ಹೇಳಿದ್ದೆ. ನೋಡಿ ದೇವಸ್ಥಾನದ ಸುತ್ತ ಎಷ್ಟು ವಾತಾವರಣ ಚೆನ್ನಾಗಿದೆ ಅಂತ. ನಮ್ಮ ಮೈಸೂರು ಬಂದ್ಬಿಟ್ರಂತೂ ನಿಮ್ಗೆ ಎಲ್ಲ ಪ್ಲೇಸು ಸುಂದರವಾಗಿರುತ್ತೆ. ಇಲ್ಲಿ ನೋಡಿ, ಗೋಪುರದ ಮೇಲೆ ರಾಕ್ಷಸರ ವಿಗ್ರಹವನ್ನು ತೋರಿಸು ಅಂತ ಹೇಳಿದ್ರು ಸುಮಿ. 3, 6, 7 ಕಲಶಗಳಿದೆ. ಆ ಕಡೆ ಈ ಕಡೆಯಿಂದ ಇಬ್ಬರು ರಾಕ್ಷಸರಿದ್ದಾರೆ. ಸಮಯ ಇದ್ದಿದ್ರೆ ಹೋಗಿ ಪ್ರಸಾದ ಕ್ಯೂ ನಿಂತ್ಕೊತಿದ್ವಿ. ಇಲ್ಲಿ ನೋಡಿ ತುಂಬ ಜನ ಕ್ಯೂನಲ್ಲಿ ನಿಂತಿದ್ದಾರೆ. ಆದರೆ ನಾವು ಕುಸುಮನ ಮನೆಗೆ ಹೋಗಬೇಕಿತ್ತಲ್ವ, ಸುಮಿ ಓರ್ಗಿತಿ ಮನೆಗೆ. ಹಾಗಾಗಿ ಇನ್ನೂ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಊಟಕ್ಕೆ ಹೋಗಲಿಲ್ಲ. ಇಲ್ಲಿ ನೋಡಿ ದಾಸೋಹ ಭವನ ದೇವಸ್ಥಾನದ ಮುಂಭಾಗದಲ್ಲೇ ಇದೆ. ಇಲ್ಲಿ ದೇವಸ್ಥಾನ ಇದೆ ಅಲ್ವಾ, ದೇವಸ್ಥಾನದ ಮುಂಭಾಗದಲ್ಲೇ ದಾಸೋಹ ಭವನ. ದೇವಸ್ಥಾನದ ದರ್ಶನ ಎಲ್ಲ ಆಯಿತು, ತುಂಬ ಚೆನ್ನಾಗಾಯಿತು, ತುಂಬ ಲೇಟಾಗಾಯಿತು. ಅದರ ನಂತರ ಮಹಾಬಲೇಶ್ವರ ಮತ್ತು ಲಕ್ಷ್ಮೀನಾರಾಯಣ 2 ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಈಗ ಫಂಕ್ಷನ್ಗೆ ಹೊರಡ್ತಿದ್ದೀವಿ. ದಾಸೋಹ ಭವನದಲ್ಲಿ ನಿಮಗೆ ಪ್ರಸಾದ ಕಾಯೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಚಾಮುಂಡಿ ಕೃಪೆ ಅಂತ ಒಂದು ಹೋಟೆಲ್ ಕೂಡ ಇದೆ, ತುಂಬಾ ಹತ್ತಿರ ಇದೆ. ದಾಸೋಹ ಭವನದ ಪಕ್ಕನೇ ಇದೆ. ಸುಮಿ ಇಲ್ಲಿ 1-2 ಹಾರಗಳನ್ನ ತೊಗೊಂಡ್ರು ಮನೆಗೆ ಅಂತ.
₹200 ಕೊಡಿಯಾಗ ₹200 ಕೊಡಿ ಬಂಡವಾಳ 90 ಆಗೋದು ಒಂದು 5 ರೂಪಾಯಿ ಸೇರ್ಕೊಡ್ತಾರೆ. ಸೀರೆ ಅಂಗಡಿ ಕೂಡ ಇದೆ, ಸಣ್ಣ ಸಣ್ಣದ ಕಾಫಿ ಟೀ ಕುಡಿಯೋಕ್ಕೆಲ್ಲ ಹೋಟೆಲ್ಸ್ ಎಲ್ಲ ಇದೆ. ಪಕ್ಕದ ರೋಡಲ್ಲಿ ಬಂದಿದೆ, ನಿಮಗೆ ಶಾಪಿಂಗ್ ಏನೇನು ಸಿಗುತ್ತೆ ಎಲ್ಲ ತೋರಿಸ್ತಿದ್ದೆ. ಅದೇ ನಾವು ಈ ಕಡೆ ರೋಡಲ್ಲಿ ಬಂದಿದ್ದು, ಹಾಗಾಗಿ ಅದನ್ನು ತೋರಿಸೋದಕ್ಕಾಗಲಿಲ್ಲ. ಒಟ್ನಲ್ಲಿ ಏನೂ ಸಿಗಲ್ಲ ಅಂತ ಏನೂ ಇಲ್ಲ, ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದು ನಾವು ಮಹಿಷಾಸುರನ್ನು ತೋರಿಸಿರೋದಕ್ಕಾಗುತ್ತಾ? ಬನ್ನಿ, ಮಹಿಷಾಸುರನ್ನು ನಾನು ನಿಮಗೆ ಇವಾಗ ತೋರಿಸ್ತೀನಿ. ಕೆಲವೊಮ್ಮೆ ಹಾಗೆ ಎಷ್ಟೋ ವರ್ಷಗಳಿಂದ ಹರಕೆ ಮಾಡ್ಕೊಂಡಿರ್ತೀವಿ, ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗಿರಲ್ಲ. ಸಡನ್ನಾಗಿ ಒಂದೊಂದು ಸಲ ಏನೂ ಸದ್ದಿಲ್ಲದೆ ಹೋಗೋವಾಗ ಆಗಿಬಿಡುತ್ತೆ. ಎಲ್ಲ ದೇವರ ಮಹಿಮೆ ಅಂತಲೇ ಹೇಳ್ಬಹುದು. ನಾನು ಮತ್ತೊಮ್ಮೆ ಚಾಮುಂಡಿ ಬೆಟ್ಟಕ್ಕೆ ಬರಬೇಕು. ನಮ್ಮ ಚಿಕ್ಕಪ್ಪ ಆಗಬೇಕು, ಅವ್ರ ಮಗಂಗೊಬ್ಬಂಗೆ ಆ್ಯಕ್ಸಿಡೆಂಟ್ ಆಗಿತ್ತು. ಅವ್ನ ಕಂಡ್ರೆ ನಂಗೆ ಸ್ವಲ್ಪ ಜಾಸ್ತಿ ಇಷ್ಟ. ಸೊ ಅವ್ನಿಗೆ ಆ್ಯಕ್ಸಿಡೆಂಟ್ ಆದಾಗ ಅವ್ರ ಮನೆಯವ್ರನ್ನೆಲ್ಲ ನನ್ನ ಖರ್ಚಿನಲ್ಲಿ ಕರ್ಕೊಂಡು ಬಂದು ಅವ್ನ ಕೈಲಿ ₹101 ಹಾಕಿಸ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೀನಿ. ಸೊ ಅವ್ರ ಫ್ಯಾಮಿಲಿ ಕರ್ಕೊಂಡು ಬರ್ಬೇಕು ಒಂದ್ಸಲ. ಅದಾದಮೇಲೆ ಇವಾಗ ಐಶು ರಜಕ್ಕೆ ಬರ್ತೀನಿ ಅಂತ ಹೇಳಿದಾಳೆ. ಆವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಕಣಮ್ಮ ಅಂತ ಹೇಳಿದಾಳೆ. ನೋಡೋಣ ಅವಾಗೇನಾದರೂ ಆದರೆ ಅವಾಗ ಒಂದು ಸಲ ಬರಬೇಕು, ಹತ್ತಿರ ಅಲ್ವಾ. ಸೊ ಅವಾಗವಾಗ ಬಂದು ಹೋಗಬಹುದು. ಆದರೆ ಈ ಮಂಗಳವಾರ ಮತ್ತು ಶುಕ್ರವಾರ, ಭಾನುವಾರ ಬಿಟ್ಟು ಬೇರೆ ದಿನ ಬಂದರೆ ಇಷ್ಟೊಂದು ರಶ್ ಇರೋಲ್ಲ, ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗಬಹುದು. ನಾನು ನಿಮ್ಗೆ ಹೇಳಿದೆ ಅಲ್ವಾ, ₹300 ದರದ ಬಸ್ ಪಾಸ್ ಇರ್ತಲ್ಲ, ಅವರೆಲ್ಲ ಈ ಕಡೆ ಬಂದು ಹತ್ಕೋಬೇಕು. ಉಚಿತ ದರ್ಶನದ ಬಸ್ ಎಲ್ಲಿ ನಿಲ್ಲಿಸುತ್ತೆ ಅಂತ ಹುಡ್ಕೊಂಡು ಬಂದ್ವಿ. ಇಲ್ಲೊಂದು ಮಹಾನಗರ ಪಾಲಿಕೆದು ವಾಹನ ಕೂಡ ನಿಂತಿತ್ತು. ಕೊನೆಗೂ ನಮಗೆ ಉಚಿತ ದರ್ಶನದ ಬಸ್ಗಳು ನಿಲ್ಲಿಸುವಂತಹ ಬಸ್ ಸ್ಟ್ಯಾಂಡ್ ಸಿಕ್ತು. ಸೊ ಹೋದ್ವಿ. ಹೋದ ತಕ್ಷಣ ಒಂದು ಬಸ್ ಬಂತು, ಹತ್ಕೊಂಡ್ವಿ. ಸದ್ಯ ಬಂದ ತಕ್ಷಣ ಬಸ್ ಬಂತಲ್ಲ ಅಂತ ಹತ್ಕೊಂಡ್ರೆ, ಇದು ಸಿಟಿ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಿದೆ, ನೀವು ಮತ್ತೆ ವಾಪಸ್ ಹೋಗಿ ಅಂದರು. ಇಳಿದು ಮತ್ತೆ ಬಂದು ಬೇರೆ ಬಸ್ಸಿಗೆ ಹತ್ಕೊಂಡ್ವಿ. ಒಂದಷ್ಟು ದೂರ ಹೋಗಿ ನಿಲ್ಲಿಸ್ಬಿಟ್ಟಿತ್ತು. ತುಂಬ ದೂರ ಆಗಿದೆ, ಇನ್ನು ಹಿಂಸೆ ಆಗೋದು ನಮಗೆ. ಹೋಗುವಾಗೇನೋ ಸೀಟ್ ಸಿಕ್ಕಿತ್ತು, ಆದರೆ ಬರೋವಾಗ ಸೀಟ್ ಸಿಗಲಿಲ್ಲ. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಗೌರ್ನಮೆಂಟ್ ಬಸ್ಗಳಲ್ಲಿ ಹಾಡನ್ನು ಹಾಕಲ್ಲ, ಬಟ್ ಈ ಬಸ್ನಲ್ಲಿ ಹಾಡು ಹಾಕಿದ್ರು. ಬೆಟ್ಟದಿಂದ ವಾಪಸ್ ಬಂದು ಇಳಿದ್ವಿ. ಅದೇ ಲಲಿತಾ ಮಹಲ್ ಮೈದಾನದಲ್ಲಿ ತುಂಬ ಬಸ್ಗಳು ಇನ್ನೂ ನಿಂತಿವೆ, ಹೋಗ್ತಾ ಇದ್ದಾರೆ ಜನ, ಬರ್ತಾ ಇದ್ದಾರೆ. ಬೆಳಿಗ್ಗೆ ಇದ್ದಷ್ಟೇನು ರಶ್ ಇರಲಿಲ್ಲ, ಎಲ್ಲೋ ಒಂದು ಲೈನಲ್ಲಿ ಅಷ್ಟೇ ಕಿವಿದಿದ್ದು. ಚಪ್ಪಲಿಗೆ ₹10 ಕೊಟ್ಟು ಈಸ್ಕೊಂಡಿದ್ದಾಯಿತು. ನಿಮ್ಗೆ ಹೇಳಿದೆ ಚಪ್ಪಲಿ ಕತೆ ಒಂದು ಹೇಳ್ತೀನಂತ. ಒಂದು 3-4 ವರ್ಷದ ಹಿಂದೆ ಚಾಮುಂಡಿ ಬೆಟ್ಟಕ್ಕೆ ನಾನು ಓರ್ಗಿತಿ ಜೊತೆ ಬಂದಿದ್ದೆ. ಅವ್ರು ಇಲ್ಲೇ ಬಿಟ್ಟು ಹೋಗೋಣ ಬಾ, ಬರ್ತೀವಲ್ಲ ವಾಪಸ್ ಅಂತ ಕರ್ಕೊಂಡು ಹೋದರು. ಹೋದರೆ ಅಲ್ಲಿ ಫುಲ್ಲು ಕ್ಯೂ ಇತ್ತು. ಸೊ ಫುಲ್ಲು ರಶ್ ಇತ್ತು, ಬರೋಷ್ಟರಲ್ಲಿ ಲೇಟ್ ಆಯಿತು. ಅವಾಗ ತಾನೇ ಹೊಸ ಚಪ್ಪಲ್ ತೊಗೊಂಡಿದ್ದೆ, ಹೊಸ ಚಪ್ಪಲು. ಅದೇ ಫಸ್ಟ್ ಟೈಮ್ ಹಾಕ್ಕೊಂಡು ಹೋಗಿದ್ದಿದ್ದು. ಬರೋವಷ್ಟರಲ್ಲಿ ಚಪ್ಪಲಿನೇ ಇರಲಿಲ್ಲ. ನಾನು ಚಾಮುಂಡಿ ಬೆಟ್ಟದಿಂದ ಊರವರೆಗೂ ಬರೀ ಕಾಲಲ್ಲೇ ನಡ್ಕೊಂಡು ಬಂದಿದ್ದು. ₹10ಗೋಸ್ಕರ ₹350 ಚಪ್ಪಲಿ ಹಾಳು ಮಾಡ್ಕೊಂಡು ಬಂದಿದ್ದೆ. ಚಾಮುಂಡಿ ಬೆಟ್ಟ ಮುಗಿಸ್ಕೊಂಡು ಮೈಸೂರು ಹತ್ತತ್ರ ಬಂದ ತಕ್ಷಣ ಮಳೆ ಬರೋದಕ್ಕೆ ಶುರು ಆಯಿತು. ಸುಮಾರು ಜೋರು ಮಳೆನೇ ಬಂತು. ಮುಂದೆ ಬರ್ತಾ ಬರ್ತಾ ಮಳೆನೇ ನಿಂತೋಗಿತ್ತು. ಇವಾಗ ನಾವು ಸುಮಿ ಓರ್ಗಿತಿ ಮನೆಗೆ ಸರಿ ಹೇಳಿದೆ, ಸುಮಿ ಓರ್ಗಿತಿ ಅಂತ ಕುಸುಮ್ ಅವ್ರ ಮನೆಗೆ ಬಂದ್ವಿ. ನೋಡಿ, ಅವರು ಪ್ರತಿ ವರ್ಷ ಚಾಮುಂಡೇಶ್ವರಿಗೆ ಪೂಜೆಯನ್ನು ಮಾಡಿಸಿ ಮರಿಯನ್ನು ಒಪ್ಪಿಸಿ ಮನೆ ಹತ್ತಿರ ಊಟಕ್ಕೆ ಇಟ್ಕೊತಾರೆ. ಪ್ರತಿ ವರ್ಷ ನಮಗೂ ಕೂಡ ಹೇಳ್ತಾರೆ. ನಾನಿಲ್ಲಿಗೆ ಊಟಕ್ಕೆ ಬರ್ತಿರೋದು ಇದು 4ನೇ ವರ್ಷ. 1-2 ವರ್ಷದ ವಿಡಿಯೋ ಕೂಡ ಮಾಡಿದ್ದೀನಿ ಅಂತ ಅನಿಸುತ್ತೆ, ಇದೆ ನನ್ನ ಚಾನಲ್ನಲ್ಲಿದೆ. ಓರೋರ್ಗಿತ್ತಿರು ಕಣಪ್ಪ ಅವರಿಬ್ರು. ಐಟಮ್ಸ್ ಇನ್ನೂ ತಂದಿಟ್ಟಿಲ್ವಾ? ಪ್ರತಿ ವರ್ಷ ತುಂಬ ಚೆನ್ನಾಗಿ ಅಡುಗೆ ಮಾಡಿಸ್ತಾರೆ. ಒಂದು ವರ್ಷಕ್ಕೆ ಒಂದೊಂದು ಥರ ವೆರೈಟಿ ಮಾಡಿಸ್ತಾರೆ. ನಾವು ಹಾಗೂ ಅಲ್ಲೇ ಏನಾದರೂ ತಿಂದ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಬಾಳೆಹಣ್ಣು ಮತ್ತು ಲಾಡು ತಿಂದಿದ್ವಿ ಅಲ್ವಾ, ಅದೇ ಸಾಕಾಗಿತ್ತು. ಅಲ್ಲೇನಾದರೂ ತಿಂದುಬಿಟ್ರೆ ಇಲ್ಲಿ ಊಟ ಮಾಡೋದಕ್ಕಾಗಲ್ಲ ಅಂತ ಊಟ ಮಾಡದೆ ಬಂದಿದ್ದು. ಇವ್ರು ಮೊದಲು ಇದೇ ಏರಿಯಾದಲ್ಲಿ ಬೇರೆ ಮನೆಯಲ್ಲಿದ್ದರು. ಈ ವರ್ಷ ಮನೆ ಚೇಂಜ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ದೇವರಿಗೆ. ತಾಂಬಟ್ಲಲ್ಲಿ ಹೂವಿನ ಅಲಂಕಾರ ಮಾಡಿದಾರಲ್ವ, ಅದಿನ್ನ ಚೆನ್ನಾಗಿದೆ. ಊರಿನಲ್ಲಿ ತುಂಬ ಜನಕ್ಕೆ ಬಂದು ಹೇಳಿದರು. ಸೊ ಇವರೆಲ್ಲ ನಮ್ಮೂರಿನವರೇ, ಮರಳಾಗಲ್ದವರು. ಅವರು ಕೂಡ ನಾವು ಊಟಕ್ಕೆ ಕುತ್ಕೊಳ್ಳುವಷ್ಟಲ್ಲಿ ಬಂದರು. ಇದೇ ಫಸ್ಟ್ ಪಂಕ್ತಿ. ಊರಿಂದ ಬಂದವ್ರನ್ನೆಲ್ಲ ಓರ್ಗಿತಿ ಇಬ್ಬರು ಮಾತಾಡಿಸ್ತಾ ಇದ್ದಾರೆ. ನಾನು ಓರ್ಗಿತಿ ವಿಜಯಕ ಕೂಡ ಬಂದಿದ್ದಾರೆ. ಬೆಳಗ್ಗೆ ತಿಂಡಿ ತಿಂದಿಲ್ಲ.
ಸುಮಿಗ್ ಹಾಗೂ ಫಸ್ಟ್ ಪಂಕ್ತಿನಲ್ಲೇ ಕೂತಿದ್ದಾರೆ ಅಂತ ಬೇರೆಯವ್ರು ರೇಗಿಸ್ತಿದ್ರು. ಆದರೆ ನಾವು ಬೆಳಗ್ಗೆಯಿಂದ ತಿಂಡಿ ತಿಂದಿರಲಿಲ್ಲ, ಹಾಗಾಗಿ ಕೂತ್ಕೊಳ್ಳೇಬೇಕಾಯಿತು. ಇವರು ಪ್ರತಿ ವರ್ಷ ಸ್ವೀಟ್ ಮಾಡಿಸ್ತಾರೆ, ಅದೇ ಥರ ಸ್ವೀಟು ತುಂಬ ಚೆನ್ನಾಗಿರುತ್ತೆ. ಬೇರೆ ಎಲ್ಲೋ ಹೊರಗಡೆಯಿಂದ ತರಿಸಿರೋದಂತೆ. ಇನ್ನು ಮಿಕ್ಕಿದ ಐಟಮ್ಸ್ ಎಲ್ಲ ಇವರೇ ಮಾಡಿರೋದು. ಬೆಳಿಗ್ಗೆಯಿಂದ ನಾವು ಕೂಡ ಏನೂ ತಿಂದಿರಲಿಲ್ವ, ಹೊಟ್ಟೆ ಮಾತ್ರ ತಾಳ ಹಾಕ್ತಿತ್ತ. ಊಟ ಮಾಡಿದ್ಮೇಲಂತೂ ನಮಗಂತೂ ಎಷ್ಟು ಸಮಾಧಾನ ಆಯ್ತಂದರೆ ಅನ್ನದಾತೋ ಸುಖೀ ಭವ ಅಂತ ನಾನಲ್ಲೇ ಹೇಳಿದೆ. ರೋಟಿ ಮಾಡಿಸಿದ್ದಾರೆ ಮತ್ತು ಪನ್ನೀರ್ ಚಿಕನ್ ಮಾಡಿಸಿದ್ದಾರೆ, ಡ್ರೈ ಚಿಕನ್ ಮಾಡಿಸಿದ್ದಾರೆ. ಒಟ್ಟಿನಲ್ಲಿ ಎಲ್ಲ ಐಟಮ್ಸ್ ಪ್ರತಿ ವರ್ಷ ತುಂಬ ಚೆನ್ನಾಗಿ ಮಾಡಿಸ್ತಾರೆ. ಅಡುಗೆ ಮಾತ್ರ ತುಂಬ ಚೆನ್ನಾಗಿತ್ತು, ಅಲ್ಲ ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಕ್ದಂಗೆ ಅಲ್ಲಲ್ಲೇ ಖಾಲಿ ಮಾಡುವಷ್ಟು ಹಸಿವಾಗಿತ್ತು. ಈ ಚಳಿಗೂ ಬಿಸಿ ಬಿಸಿ ಊಟಕ್ಕೂ, ಅದು ನಾನ್ ವೆಜ್ ಊಟಕ್ಕೂ ಮನಸ್ತೃಪ್ತಿಯಾಗಿ ಊಟ ಮಾಡಿದ್ದಾಯಿತು. ಪಾಪ ನಮ್ಮಮ್ಮ ಬಸ್ ಸ್ಟ್ಯಾಂಡ್ವರೆಗೂ ಬಂದು ನಮ್ಮಣ್ಣ ಮತ್ತು ನಮ್ಮ ಅಣ್ಣನ ಮಕ್ಕಳು ಬಂದ್ರಂತೆ. ಹಾಗಾಗಿ ವಾಪಸ್ ಮತ್ತೆ ಮನೆಗೆ ಹೋಗಿದ್ದಾರೆ. ಅದೊಂದು ಬೇಜಾರಾಯಿತು, ನಮ್ಮಮ್ಮ ಬಂದು ಮತ್ತೆ ವಾಪಸ್ ಹೋಗೋಗಾಯ್ತಲ್ಲ ಅಂತ. ಎಲ್ಲ ಕಡೆ ಊಟಕ್ಕೆ ಫಸ್ಟು ಜೆಂಟ್ಸ್ ಕೊಡ್ತಾರೆ, ಆಮೇಲೆ ಲೇಡೀಸ್ ಕೊಡ್ತಾರೆ. ಆದರೆ ಇಲ್ಲಿ ಸ್ವಲ್ಪ ವಿಶೇಷವಾಗಿ ಫಸ್ಟ್ ಲೇಡೀಸ್ ಊಟ ಮಾಡ್ಕೋತಾ ಇದ್ದೀವಿ. ಇದಾದಮೇಲೆ ನೆಕ್ಸ್ಟ್ ಪಂಕ್ತಿ ಜೆಂಟ್ಸಿಗೆ ಕೊಡ್ತಾರೆ. ಇವತ್ತಿನ ಕಂಪ್ಲೀಟ್ ವ್ಲಾಗ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ತಿಂಗಳು ಮುಗಿಯುವಷ್ಟರಲ್ಲಿ ಒಂದು ಕತೆ ಹೇಳೋದಿದೆ. ಅವ್ರು ಈ ತಿಂಗಳಲ್ಲೇ ಹೇಳಬೇಕಂತ ಹೇಳಿದ್ದಾರೆ. ಆದಷ್ಟು ಪ್ರಯತ್ನ ಪಡ್ತೀನಿ, ಈ ತಿಂಗಳಲ್ಲೇ ಹೇಳ್ತೀನಿ. ಅಪ್ಪನ ಬಗ್ಗೆ ಮಾತಾಡಿರೋ ವಿಡಿಯೋದಲ್ಲಿ ಉಳಿತಾಯ ಯಾಕೆ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ. ಎಲ್ಲರೂ ನೀವು ಹೇಗೆ ಉಳಿತಾಯ ಮಾಡ್ತೀರಾ ಅಂತ ಕೇಳಿದ್ದೀರಾ, ಅದ್ರ ಬಗ್ಗೆ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಇವ್ರು ನಮ್ಮ ಚಿಕ್ಕಪ್ಪ ಅವರು, ನಮ್ಮ ಸುಮಿಯವ್ರ ಹಸ್ಬೆಂಡು. ಎಲ್ಲರದ್ದು ಊಟ ಆದಮೇಲೆ ಎಲ್ಲರೂ ಕೊನೆಗೆ ಅರಿಶಿನ ಕುಂಕುಮವನ್ನು ತೊಗೊಂಡ್ವಿ. ನನಗಿಲ್ಲೊಂದು ಗಮನ ಸೆಳೀತು, ಏನಂದರೆ ಗೊಂಬೆದು ಒಂದು ಫೋಟೋ ಹಾಕಿರೋ ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಇವಾಗ ಮೊನ್ನೆ ಅಷ್ಟೇ ಒಂದು ಫ್ರೆಂಡ್ಸ್ ಗ್ರೂಪ್ದು ಒಂದು ವಿಡಿಯೋ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಮಾತಾಡಿದಾರಲ್ಲಿ. ಆ ಮಾತುಗಳನ್ನ ಕೇಳಿಸ್ಕೋಬೇಕು. ಆ ಮಾತುಗಳನ್ನ ಕೇಳಿಸ್ಕೊಂಡ್ರೆ ನಿಜವಾಗ್ಲೂ ಇನ್ಸ್ಪಿರೇಷನ್ ಆಗುತ್ತೆ. ನೋಡಿ, ಸಮಯ ಇದ್ದರೆ ಆ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಸ್ವಲ್ಪ ಲೆಂತಿ ಆಗಿದೆ, ಆದರೂ ವಿಷಯ ಚೆನ್ನಾಗಿತ್ತು. ಕುಸುಮ ಊಟ ನಾವು ಹೋಗಿ ಬರ್ತೀವಂತ ಹೇಳಿ ಇವಾಗ ಎಲ್ಲರೂ ಒಟ್ಟಿಗೆ ಊರಿಗೆ ಹೋಗ್ತಾ ಇದ್ದೀವಿ. ನಾನು ಹೇಳ್ದಾಗಿಗೆ ಈಗ ಜೆಂಟ್ಸ್ಗಳೆಲ್ಲ ಊಟಕ್ಕೆ ಕೂತಿದ್ದಾರೆ. ಊಟ ಚೆನ್ನಾಗಿತ್ತಾ ಬಾಗುರಮ್ಮ? ಊಟ ಚೆನ್ನಾಗಿತ್ತಾ? ಲೈವ್ ಬಂದಿಲ್ಲ, ವಿಡಿಯೋಲೆ. ಇಲ್ಲ. ಸದ್ಯಕ್ಕೆ ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ಬಸ್ ಬಂತು. ಎಲ್ಲರೂ ಬಸ್ಸಿಗೆ ಹತ್ಕೊಂಡು ಕೂತ್ಕೊಂಡ್ವಿ. ಸುಮ್ಮನೆ ಅಲ್ಲೇ ಉಳ್ಕೊಂಡ್ರು, ಯಾಕಂದರೆ ಅವ್ರು ಸಂಜೆವರೆಗೂ ಇದು ಬರ್ತೀನಿ ಅಂದರು. ನಾನು ಹೇಳಿದೆ ಅಲ್ವಾ ನಮ್ಮ ಅಣ್ಣನ ಮಕ್ಕಳು ಬಂದಿದ್ದಾರೆ ಅಂತ. ಒಬ್ಬಳು ಹೊರಟೋಗಿದ್ದಾಳೆ ಅಣ್ಣನ ಜೊತೆಗೆ. ಈ ರಾಜ ಇಲ್ಲೇ ಉಳ್ಕೊಂಡಿದ್ದಾನೆ, ನಾನು ಹೋಗಲ್ಲ, ಇಲ್ಲೇ ಇರ್ತೀನಂತ. ಇವತ್ತು ಫಂಕ್ಷನ್ ಮುಗಿಸ್ಕೊಂಡು ಬಂದು ಲೈವ್ ಕೂಡ ಬಂದಿದ್ದೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಟ್ಯೂಷನ್ ಇಲ್ಲ. ಶಾರವ ರೂಮಲ್ಲಿ ಕುತ್ಕೊಂಡು ಓದ್ಕೊತಾ ಇದ್ದಾಳೆ. ಇವರು 2 ಹುಲಿನ ತೊಗೊಂಡು ಕುತ್ಕೊಂಡು ಆಟ ಆಡ್ತಾ ಇದ್ದಾರೆ. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಕ್ತಾಯವಾಗ್ತಿದೆ. ಧನ್ಯವಾದಗಳು.